ಹಾಯ್ ನನ್ನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 4:30ಕ್ಕೆ ಎದ್ದಿದ್ದೆ. ಟೈಮ್ ಅಂದು 5:30 6 ಹಾಕಿ ಬಂದೈತೆ. ಶ್ರಾವಣಿ ಕೂಡ ಎದ್ದಾಳ. ನಿಮ್ಮ 4:30 ರೊಟೀನ್ ಬರ್ತಾ ನೋಡಿ ಸಪೋರ್ಟ್ ಮಾಡಿ. ಸರಸ್ವತಿ ಸಿಸ್ಟರ್ ಅನ್ನೋರೊಬ್ಬರು ಕಮೆಂಟ್ ಹಾಕಿದ್ರು, ಇವತ್ತು ನಂದು ಹುಟ್ಟು ಹಬ್ಬಕ್ಕ ವಿಶ್ ಮಾಡಿ ಅಂತ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಸರಸ್ವತಿ ಸಿಸ್ಟರ್. 100 ಕಾಲ ಚೆನ್ನಾಗಿ ಬಾಳಿ. ಶ್ರಾವಣಿ ಎದ್ದಾನ ಏನು ಕೇಳ್ತಂದ್ರೆ, ಮಮ್ಮಿ ಇವತ್ತು ಬಿಡಾಕ್ ಬಾ ಮಮ್ಮಿ ನೀ ಅಂತಂದ್ಲು. ಇಲ್ಲಮ್ಮ ನಿನ್ನೆ ದೊಡ್ಡಮ್ಮ ಇದ್ಲು, ಅಡುಗೆ ಮಾಡ್ಕೊಂಡಿದ್ಲು, ಶ್ರಾವಣನು ಸ್ಕೂಲಿಗೆ ಕಳಿಸಿದ್ಲು. ನಾನು ಬಂದು ನಿನ್ನ ಸಾಲಿಗೆ ಕಳಿಸಿ ಬಂದಿದ್ದೆ. ಇವತ್ತೊಂದಿನ ಹೋಗಮ್ಮ ಅಂತ ಅಂದೆ. ಹೋಗಮ್ಮ ನೀನು ಅಂತಂದೆ. ಆಯ್ತು ಮಮ್ಮಿ ಅಂದ್ಲು. ಅವತ್ತ ಅಭ್ಯುದಯ ಸ್ಕೂಲು ಚೇಂಜ್ ಮಾಡಿದ್ವಲ್ಲ, ಶ್ರಾವಣಿ ಫ್ರೆಂಡ್ ಮಾತ್ರ ಎಷ್ಟು ಮಿಸ್ ಮಾಡ್ಕೊಳಕ್ಕೆ. ಶ್ರಾವಣಿ ಎಲ್ಲಿ ಹೋದ್ರೆ ಅಡ್ಜಸ್ಟ್ ಆಗ್ತಾವಡಿ, ಎಲ್ಲಿ ಬೇಕಾದಲ್ಲಿ ಅಡ್ಜಸ್ಟ್ ಆಗಿಬಿಡ್ತಾ. ಆಕಿನೆಲ್ಲರೂ ಇಷ್ಟಪಡ್ತಾರೆ. ಸಲ್ಯಾಗ ಓದ್ತಿಲೇ ಶ್ರಾವಣಿ ಓದ್ತಿಲೇ ಅಂತ ಅನ್ನಕತ್ಬಿಟ್ರ. ನನಗೆ ಆ ಮಕ್ಕಳ ಬಿಟ್ಟು ನೋಡಿ ಒಂದೇ ಹೊಟ್ಟೆಯಾಗ ಹುಟ್ಲಿಕ್ಕೂ ಸಾಲಿ ಕಲ್ತಿರ್ತೀವಲ್ಲ, ಅದು ಒಂದು ಫೀಲಿಂಗ ಬೇರೆ ಆಗುತ್ತೆ. ಅವ್ರು ಶ್ರಾವಣಿ ಫ್ರೆಂಡ್ಗಳು ಮಾತಾಡೋದು ನೋಡಿ ಕಣ್ಣಲ್ಲಿ ನೀರು ಬಂತು. ನನಗೆ ಅದೇ ಶಾಲ್ಯಾಗ ಕಲಿಸ್ಬೇಕನ್ನೋ ಆಸೆ ಭಾಳ ಇತ್ತು. ಅನಿವಾರ್ಯ ಟೈಮ್ ವ್ಯಾನ್ ಬರ್ಲಾರಕ್ಕೆ ಸಾಲಿ ಚೇಂಜ್ ಮಾಡಿದ್ದು ನೋಡಿ. ಭಾಳ ಸುಧಾರಿಸಿದ್ಲು. ಹೋದ ವರ್ಷಕ್ಕಿಂತ ಈ ವರ್ಷ ಭಾಳ ಸುಧಾರಿಸಿದ್ಲು. ಇಲ್ಲಿನೂ ಸುಧಾರಿಸ್ತಾ ಅನ್ನೋ ಒಂದು ವಿಶ್ವಾಸ ಇದೆ. ಸಾಲಿ ಚೆನ್ನಾಗಿದೆ, ಆದ್ರೆ ವಾತಾವರಣ ನೋಡೋಕೆ ಅಷ್ಟೊಂದು ಚೆನ್ನಾಗಿಲ್ಲ ಸ್ಕೂಲ್ದು. ಆದ್ರೆ ಎಜುಕೇಷನ್ ಚಲೋ ಐತೆ ಅಂತ ಹೇಳ್ಯಾರ. ಅಲ್ಲಿ ಎಜುಕೇಷನ್ ಚಲೋ ಇತ್ತು, ವಾತಾವರಣ ಚಲೋ ಇತ್ತು. ಏನೂ ಮಾಡೋಕ್ಕಾಗಲ್ಲ ನೋಡಿ. ಎಲ್ಲ ನಮ್ಮ ಅನುಕೂಲ ತನಕ ಹಂಗಬೇಕಂದ್ರೆ ಯಾರಾದರೂ ಮನ್ಯಾಗ ಗಂಡು ಮಕ್ಳಿದ್ರೆ ಹೋಗಿ ಬಿಟ್ಟು ಬರೋದು ಕರ್ಕೊಂಬರೋದು ಮಾಡ್ತಿದ್ರು. ಇವಾಗ ಒಬ್ಬೇಕೆ ನನಗೂ ಕೂಡ ಬಿಟ್ಟು ಬರೋದು ಕರ್ಕೊಂಬರೋದು ಆಗಲ್ಲ. ಇವಾಗ ಕಾಲ್ಮಾನ್ ಭಾಳ ಸೂಕ್ಷ್ಮ ಐತ್ರಿ. ದೇವ್ರ ವಿಗ್ರಹನೇ ಬಿಡಲಾಗ್ಯಾರ. ಬಸರ್ಕೋಡ ಗ್ರಾಮದಲ್ಲಿ ಪೌಳ್ಮುತ್ಯನ ವಿಗ್ರಹನ ಹೋದಾರ, ಬೆಳ್ಳಿ ಮುಖ ಹೋದಾರ ಅಂತ್ರಿ. ಕೋಟ್ಯಾನುಗಟ್ಲೆ ಬಾಳೋದು ಎಂಥ ಜನ ಅದ ನೋಡಿ. ದೇವ್ರ ಸನಿಯಾಗ ದೇವ್ರನ್ನ ಬಯ್ಯಾರ ಐತಿಲ್ಲ. ದೇವ್ರ ಕಳು ಮಾಡಿದ ನಾನು ಸಾಯ್ತೀನಿ ಮಾಡ್ತೀನಿ, ದೇವ್ರ ನಾನು ಶಾಪ ಕೊಡ್ತಾನ. ದೇವ್ರದ ಅಂಜಿಕಿಲ್ರಿ ಈಗಿನ ಜನಕ್ಕೆ. ಮನುಷ್ಯರ್ದು ಯಾವಾಗ ಅಂಜಿಕಿರ್ತಾ ಭಯ ಇರ್ತಾ. ಎಂಥ ಕಾಲ ಬಂತು ನೋಡಿ. ದೇವ್ರನ್ನೇ ಬಿಡಲಾಗ್ಯಾರ ಇನ್ನು ಜನಗಳು. ಇನ್ನು ಮನುಷ್ಯನ ಬಂಗಾರ ಬೆಳ್ಳಿ ರೊಕ್ಕ ಎಲ್ಲಿ ಬಿಡ್ತಾರೆ ಹೇಳ್ರಿ. ದೇವ್ರದನೇ ಸಾಲವಲ್ದ್ರಿ ಅವ್ರಿಗೆ. ಎಷ್ಟೋ ದೇವ್ರಿಗೇನೆ ಮಾಟ ಮಾಡಿಸಿ ದೇವರು ಅವ್ರಿಗೇನು ಶಾಪ ಹಾಕ್ಲಾರಂಗೆ, ದೇವ್ರೇನು ಮಾಡಾರಂಗೆ ಅವ್ರಿಗೆ ದೇವ್ರಿಗೆ ಮಾಟ ಮಾಡಿಸಿ ದೇವ್ರನ್ನ ಹೊತ್ಕೊಂಡು ಹೋಗ್ಬಿಡ್ತಾರೆ. ಬೆಳ್ಳಿದು ಬಂಗಾರದ್ದು ಇತ್ತಂದ್ರೆ. ಹಿಂಗಾಗಿ ಶ್ರೀಶೈಲಲ್ಲಿ ವಿಡಿಯೋ ಮಾಡೋ ಅಲವಿಲ್ರಿ. ಬೆಳ್ಳಿ ಬಂಗಾರದು ಗುಡಿ ಐತಲ್ಲ, ಅಲ್ಲೆಲ್ಲ ವಿಡಿಯೋ ಮಾಡೋ ಅಲವಿಲ್ಲ. ಸುಮ್ಮನೆ ಫೋನ್ ಒಳಗೆ ಹೋದ್ರೆ ಮಾಡ್ಕೊಂಬರ್ತಾರೆ, ಪರ್ಮಿಷನ್ ತೊಗೊಂಡು ಮಾಡಿರ್ತಾರೆ. ಹಂಗೆ ಐತ್ರಿ ಅದು. ಬರೀ ಇವತ್ತು ರೊಟೀನ್ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಹೈಪ್ ಅನ್ನೋ ಬಟನ್ ಬರ್ತಾ ಹೈಪ್ ಮಾಡಿ. ಹಾಗೆ ನಾನು ಇವತ್ತು 11:35ಕ್ಕೆ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಲೈವ್ ಬರ್ತೀನಿ. ಎಲ್ಲರೂ ಬಂದು ಸಪೋರ್ಟ್ ಮಾಡಿರಿ. ಈ ಚಾನಲ್ಗೆ ಎಲ್ಲರೂ ಎಷ್ಟು ಸಪೋರ್ಟ್ ಮಾಡಿರಿ, ಎಷ್ಟು ಬೆಳೆಸಿರಿ, ಆ ಚಾನಲ್ಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸಿ. ಮೊನಿಟೇಷನ್ ಆನ್ ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತಾ. ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಲೈವರ ಮಾಡಿ ಮೊನಿಟೇಷನ್ ಆನ್ ಮಾಡ್ಕೋಬೇಕಂತ ಮಾಡೀನಿ. ಲೈವಿನ ಜಗ್ ಮಾಡ್ಬೇಕ್ರಿ. ನಾವು ವಾಚ್ ಅವರ್ ಭಾಳ ಬೇಕಾಗೈತೆ. ಹತ್ತತ್ರ 2,000 ಬೇಕು. ಬರ್ರಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿರಿ 4:30ಕ್ಕೆ ಎದ್ದೀನಿ. ಪೌಣೆ 5 ಹಾಕಿ ಬಂದೆ ಟೈಮು. ಇನ್ನು 5ಕ್ಕೆ 20 ನಿಮಿಷ ಕಮ್ಮಿ ಐತೆ. ಶ್ರಾವಣಿ ಬೆಳಗ್ಗೆ 7 ಗಂಟೆಗೆ ಸ್ಕೂಲಿಗೆ ಓದ್ತಾಳ. ಹಿಂಗಾಗಿ ನಾನು ಬೆಳಗ್ಗೆ ಎದ್ದು ನೋಡಿ. ಬೆಳಗ್ಗೆ 4:30 ರೊಟೀನ ಸಂಜೆ 9 ತನಕ ರೊಟೀನ್ ಹೆಂಗಿರುತ್ತೋ ಹೆಂಗಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ. ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನೂ ಇಬ್ಬರು ಮಲ್ಕೊಂಡಾರ, ಶ್ರಾವಣಿ ಶಿವಕುಮಾರ. ಬುಕ್ಕೆಲ್ಲ ಹೆಂಗೆ ಇಟ್ಟೋಳಿ, ಬ್ಯಾಗು ಬುಕ್ಕ. ಇನ್ನೂ ಈ ಮುಂದಿನ ಬಾಗಿಲ ಮತ್ತು ತೆರೆಯಲ್ಲ. ಒಮ್ಮೆ 5:15ಗೆ ಬಾಗಿಲ ತೆರೆದು ಬರೀ ಒಳಗಿಂದೆಲ್ಲ ಕೆಲಸ ಮಾಡ್ಕೋಬೇಕು. ತೋರಿಸ್ತೀನಿ. ನಿನ್ನೆ ರಾತ್ರಿ ಎಲ್ಲ ಊಟ ಮಾಡಿ ಇಲ್ಲಿದೆಲ್ಲ ಇಟ್ಟು ಮಲ್ಕೊಂಬಿಟ್ಟಿವಿ, ನೋಡ್ತಿರ್ಬೇಕು. ಇದಿಷ್ಟು ಅನ್ನ ಮುಸ್ರಿ ಹಾಕಿಬಿಡ್ತೀನಿ ರೀ. ಸ್ವಲ್ಪ ಐತೆ ಅನ್ನ ಹಿರಿಬೇಬಿಟ್ಟವು ನೋಡಿ. ನಿನ್ನ ರಾತ್ರಿ ಬೆಳ್ಳುಳ್ಳಿ ಸುಲಿಬೇಕಂತ ಸುಲಿದೆ, ತಿಂದೇ ಇಲ್ಲ. 3 ಸುಲಿದು ಹಂಗೆ ಇಟ್ಟು ನೋಡಿ. ಯಾಕೋ ಸುಸ್ತು ತರ್ಸಾಕತ್ತು, ತಲೆ ಹೊಡ್ಯಾಕತ್ತು. ಸುಮ್ಮನೆ ಹೋಗಿ ಮಲ್ಕೊಂಬಿಟ್ಟೆ. 9ಕ್ಕೆ ಮಲ್ಕೊಂಡೆ ನೋಡಿ ನಿನ್ನೆ. ಇವಾಗ ಎಲ್ಲನೂ ಕ್ಲೀನ್ ಮಾಡ್ಕೊತೀನಿ ರೀ. ಕ್ಲೀನ್ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಂಗಳ ಕಸ ಹುಡ್ಕೊಂಡು ಪಡ್ಸಲಿ ಕಸ ಹುಡ್ಕೊತೀನಿ. ಅಟ್ಟ ಏನೈತೆ ಅವ್ರು ಎದ್ದ ಮ್ಯಾಗ ಆಮೇಲೆ ಹುಡ್ಕೋತೀನಿ ನೋಡಿ. ಪಡ್ಸಾಲಿಗೂ ಇಷ್ಟು ಎತ್ತಿಡ್ತೀನಿ. ಅಂಗಳ ಕಸ ಗುಡಿಸಿ ಮಸಿಗೋಣ ನೋಡಿ. ಬೀರಪ್ಪನ ಗುಡಿಯಾಗ ಮೈಕ್ ಹಾಕ್ಯಾರ, ಹಿಂಗಾಗಿ ವಯಸ್ಸವ್ರು ಕೊಡಾಕತ್ತೀನಿ. ಅಂಗಳ ಕಸ ಗುಡಿಸೊಂದು ರಂಗೋಲಿ ಹಾಕ್ಕೊಂಡು ಲೈಟ್ ತೆಗೆದೆ. ಹೊರಗೂ ಒಂದು ಲೈಟ್ ಐತಿ, ಹಿಂದೂ ಒಂದು ಲೈಟ್ ಐತ್ರಿ.
12 ಎಲ್ಲ ಕಡೆ ಲೈಟ್ ಹಾಕ್ಯಾರ. ಶ್ರಾವಣಿ ಇವಾಗ ಎದ್ದವಳೆ 5:30ಕ್ಕೆ. ಇನ್ನು ಬ್ರಷ್ ಮಾಡಿ ಆಕಿನ ಜಾಕ ಹಾಕಿ ರೆಡಿ ದೇವ್ರಿಗೆ ಹೋಗಿ ಬಂದು ಊಟ ಒಂದು ಬುತ್ತಿ ಕಟ್ಕೊಂಡು ಹೋಗ್ಬೇಕಂದ್ರೆ ಊಟ 9 ಗಂಟೆಗೆ ಉಣ್ತೀನಿ ಅಂತ ಹೇಳ್ರಿ. ರೊಟ್ಟಿ ಪಲ್ಯ ಆಗಬೇಕಲ್ಲ. ನಾನು ಹೆಸ್ರು ಕಾಳು ಕುದಿಯಾಕೀನಿ. ಬ್ರಷ್ ತೊಗೊಳಾಕ ಕುರ್ಚಿ ತೊಗೊಂಡು ನೋಡಿ ಶ್ರಾವಣಿ. ಹಾಯ್ ಮಾಡಿ ಗುಡ್ ಮಾರ್ನಿಂಗ್ ಹೇಳಿದ್ಲು ನಿಮಗೆ. ಹೇಳಿದ್ಲು ವಯಸ್ಸು ತೆಗೆದಿನಲ್ಲ ಹೋಗೈತೆ ನೋಡಿ. ಬರೀ ಎಲ್ಲ ಅಡುಗೆ ಮಣ್ಣು ಕ್ಲೀನಾಗೈತಿ. ಪರ್ಸಾಲ್ನೆಲ್ಲ ಕಸ ಗುಡ್ಸೀನಿ. ಅಟ್ಟ ಒಂದು ಉಳ್ದೈತ್ರಿ. ಅಟ್ಟ ಶ್ರಾವಣ ಮುಲ್ಕೊಂಡನ. ನೀರು ಒಲಿ ಹಚ್ಚೀನಿ ಕಾದಾವು. ಆಕೆ ನೀನು ಜಾಕ ಮಾಡಿಸ್ಬೇಕು. ನೀವು ಕೂಡ ಬೀರಪ್ಪ ಮುತ್ತನ ದರ್ಶನ ಮಾಡ್ಕೊರಿ. ಎಷ್ಟು ದಿನ ಆಯಿತು ನೀವು ದರ್ಶನ ಮಾಡಿಲ್ಲ, ಮಾಡ್ಕೊರಿ. ನೋಡ್ತಿರ್ಬೇಕು ಬಾಂಡೆನ ತುಂಬರಿ ಹಾಕಿಟ್ಟೀನಿ. ಬರೀ ನೀರು ಕಾದಾವು. ಹೆಸ್ರು ಕಾಳು ಕುದ್ದಾವು. ಇನ್ನು ಹೆಸ್ರು ಕಾಳು ಒಗ್ಗರೆ ಹಾಕಿ ಹಲ್ ತಿಕ್ಕೊಂಡ್ರಾಗ ಪಲ್ಯ ಮಾಡಿಬಿಡ್ತೀನಿ. ಪಲ್ಯ ಮಾಡಿ ನೀರು ಹಾಕಿ ನಾನೇ ಜಾಕ ಮಾಡಿಸ್ತೀನಿ. ಜಾಕ ಮಾಡಿಸಿ ರೆಡಿ ಮಾಡಿ ರೊಟ್ಟಿಗೆ ಹಂಚಿಟ್ನಿ ಅಂದ್ರೆ ಹಂಗೆ ಬುತ್ತಿ ಕಟ್ಕೊಂಡು ಹೋಗಿಬಿಡ್ತಾವಡಿ. ಬನ್ನಿ ಮತ್ತು ರೊಟ್ಟಿ ಮಾಡಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿರಿ ಟೈಮು 6:01 ಆಯಿತು. ಶ್ರಾವಣಿನೂ ಜಾಕ ಮಾಡಿಸಿ ದೇವ್ರಿಗೆ ಹೂ ಹಾಕಿ ನೀರಿಟ್ಟು ನೋಡಿ. ಶ್ರಾವಣ ಕುಮಾರ್ ಅದ, ನಾನು ಅದೀನಿ. ರೊಟ್ಟಿ ಗ್ಯಾಸಿ ಮ್ಯಾಗ ಮಾಡ್ಬೇಕಂತ ಹಿಟ್ಟು ನಾದ್ಕೊಂಡಿನಿ. ಆಕಿನ ಡಬ್ಬಿ ತಿಕ್ಕೊಂಬಂದಿನಿ ರೀ. ಹಿಟ್ಟು ನಾದಿಟ್ಟು ಮತ್ತು ರೊಟ್ಟಿ ಬಡಿಯಾಕತ್ತೀನಿ ಅಂದ್ರೆ ಗಾವಾಗಲ್ಲ ಅಂತೇಳಿ ಅದೊಂದು ಬಟ್ಲ ತಿಕ್ಕೊಂಬಂದು ಶ್ರವಣ ಎದ್ದು ಬ್ಯಾಗ್ ಇಟ್ಟು ಹೆಂಗೆ ನೋಡಿ ಅಡ್ಡಾಡಕ್ಕೆ ನೋಡಿ ಹೊರ್ಯಾಕ. ತನ್ನ ಗಾಳ್ಯಾಗ ಹೋಗ್ಬೇಡಪ್ಪ ಉಸಿಡಿತೈತಿ ನಿನಗೆ. ಒಂದು ಸುಮಾರು ಆಯ್ತಂದ್ರೆ ಕೇಳೋದೇ ಇಲ್ರಿ ಶ್ರಾವಣ. ಬರ್ರಿ ರೊಟ್ಟಿ ಮಾಡ್ತೀವಿ. ರೊಟ್ಟಿ ಮಾಡಿ ಶ್ರಾವಣಿ ರೆಡಿ ಮಾಡಿ ಪೋನಿ ಹೇಳ್ಕೋತಾರೆ. ಈಗ 6 ಆಗೈತೆ. ಊಟ ಮಾಡಿ ಆಕೆ ಬುತ್ತಿ ಕಟ್ಕೊಂಡು ಮೆಲ್ಲಕ್ಕೆ ಹೋಗೋರಾಗ ಅಲ್ಲಿಗೆ ಬರುತ್ತೆ ನೋಡಿ ಟೈಮಿಂಗು. ಇನ್ನು 7 ಆಗಿದ್ದಿಲ್ಲ. ಆವಾಗ ವೀಡಿಯೋ ಬಂದ್ ಮಾಡೋದಕ್ಕೆ ಇವಾಗ ವೀಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ನೋಡಿ. ಟೈಮು 10 ಕಮ್ಮಿ ಐತೆ. ಶ್ರಾವಣನು ಎದ್ದಿಂದ ಅವ್ನು ಹೋಮ್ವರ್ಕ ಬರೆಸಿ ಅವ್ನು ಜಾಕ ಮಾಡಿಸಿ ಅವ್ಗೆ ಊಟ ಮಾಡಿಸಿ 9 ಗಂಟೆಗೆ ಅವ್ನು ಕಳಿಸಿ ಬಂದೆ. ರೊಟ್ಟಿ ಮಾಡಿ ಅವ್ನು ಹೋಮ್ವರ್ಕ ಮಾಡಿಸಿ ಅವ್ನು ಜಾಕ ಮಾಡಿಸಿ ಉಟ್ಟು ಬಾಂಡೆ ತಿಕ್ಕಿದೆ. ಅವ್ನು ಡಬ್ಬಿ ಬೇಕಾಗಿತ್ತಲ್ಲ, ಮತ್ತೆ ಎಲ್ಲಿ ಒಳ್ಳೆ ಮೇಲೆ ಅವನನ್ನು ತಿಕ್ಕೋದು ಅಂತೇಳಿ ಉಸು ತಿಕ್ಕಿ ಅವ್ನು ಕಳಿಸಿ ಬಂದು ಹಿಂದಿಂದೆಲ್ಲ ಕಸ ಗುಡಿಸಿದೆ. ಅವು ನೀರು ಕಾದಾವು. ಇವಾಗ ನಾನು ಜಾಕ ಮಾಡಬೇಕು, ರಾಯರ ಪೂಜೆ ಮಾಡ್ಬೇಕು. ಇವತ್ತು ಗುರುವಾರ. ಶ್ರವಣ ಕುಮಾರ್ ಉಂಡಿದ್ದು ಒಂದು ಗಂಗಾಳ ಐತೆ ನೋಡಿ. ಅವನ್ನ ಊಟ ಹಾಕಿ ಕೊಟ್ಟ ನಾನು ಇದು ಮಾಡಿದೆ. ಸಾಂಬಾರು ಅದೆಲ್ಲ ಇದೊಂದು ರೊಟ್ಟಿ ಮಾಡ್ರಾಗ ಒತ್ತಿತ್ತು ನೋಡಿ. ಒತ್ತಿದು ರೊಟ್ಟಿ ಉಣ್ಣಲ್ಲ, ಹೊತ್ತು ಬಂದ ನೋಡ್ಕೊತೈತಂತ್ರಿ ಹಿರಿಯರು ಅಂತಿರ್ತಾರೆ. ಈಗೇನು ನೋಡಿ ರೊಟ್ಟಿ ಹೊತ್ತೈತೆ ನಾವು ಉಣ್ಣಲ್ಲ ಅಂತ ನಾವು ಮನ್ಯಾಗ ಅಂದ್ವಿ ಅಂದ್ರೆ ನೀವು ಹೊತ್ತು ಬಂದ ನೋಡ್ಕೊತೈತಾಳ ಅಂತ. ಯಾಕಂದ್ರೆ ಒಂದು ಟೈಮ್ ಊಟ ಇರಲ್ಲ, ಹೊತ್ತು ಬಂದ ನೋಡ್ಕೊತೈತೆ ಅಂತಾರೆ. ಗೊತ್ತಿಲ್ಲ ಒತ್ತಿ ರೊಟ್ಟಿ ಉಣ್ಣಲ್ಲ ಪಣ್ಣಲ್ಲ ಅಂದ್ರೆ ಆ ಥರ ಅಂತಾರೆ ನೋಡಿ ನಮ್ಮ ಹಳ್ಳಿ ಕಡೆ. ಹೊತ್ತು ಬಂದ ನೋಡ್ಕೊತೈತಾಳ ಅಂತೇಳಿ ನೋಡಿ. ಈಗೆಲ್ಲ ಕ್ಲೀನಾಗೈತಿ. ಹಿಂದಿಂದೂ ಎಲ್ಲ ಕ್ಲೀನಾಗಿ ಕಸ ಗುಡ್ಸಿನ ಬಂದು ಶ್ರಾವಣ ಸಾಲಿಗೆ ಕಳಿಸಿ. ಅಕ್ಕ ನಿನ್ನೆ ಕಸ ಹುಡುಗಿದ್ದಿಲ್ಲ. ಅಕ್ಕಿಗೆ ಹೆಂಗೆ ಗೊತ್ತಿರಿ ಹುಡುಗಿದ್ದಿಲ್ಲ. ನಾನು ಅಷ್ಟು ಸ್ವಚ್ಛ ಕಸ ಗುಡ್ಸ್ಕೊಂಡೆ. ಬಟ್ಟೆನೂ ಸಾಬೂನು ಪಡೆಗೆ ಎದ್ದಿಟ್ಟಿನಿ. ನಮ್ಮ ಶ್ರಾವಣ ಪಡ್ತಾರದ ನೋಡಿ ಶ್ರವಣ ಕುಮಾರ. ನೋಡ್ತಿರ್ಬೇಕು ಎಲ್ಲನೂ ಕ್ಲೀನಾಗೈತೆ. ಗಾಳಿ ಸಲ ಸಾಕಾಗೈತೆ ನೋಡಿ. ಎಷ್ಟರ ಗಾಳಿ ಬೀಸುತ್ತೆ ನೋಡಿ. ಅಷ್ಟು ಗಾಳಿ ಬೀಸುತ್ತಾ. ನಿನ್ನೆ ಕಲರ್ ಡ್ರೆಸ್ಸು ಹಾಕ್ಕೊಂಡು ಹೋಗಪ್ಪ ಅಂತಂದ್ರೆ ಇಲ್ಲ ನಾ ಸಾರಿ ಡ್ರೆಸ್ಸೇ ಹಾಕ್ಕೊಂಡು ಹೋಗ್ತೀನಿ ಅಂಥೇಳಿ ಹಾಕ್ಕೊಂಡು ಹೋಗ್ಯಾನ. ಇವತ್ತು ಸಾರಿ ಅದು ಹೊಲಸಾಗ್ಯಾವ್ರಿ ಬಟ್ಟೆ. ಮಮ್ಮಿ ಹೊಲಸಾಗ್ಯಾವ ಒಗೆದು ಹಾಕಂತೇಳಿ ಬಿಟ್ಟು ಹೋಗಿ ನೋಡಿ. ಹಿಂದಿನ ಬಾಗ್ಲ ತರೋದ್ನೇ ಅಂದ್ರೆ ಈ ಬಾಗ್ಲು ಪಕ್ಕ ಮುಚ್ಚುತ್ತಾ. ಬರ್ರಿ ಮತ್ತು ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಟೈಮು 11:30 ಆಯಿತು. ನಂದು ಕೂಡ ರಾಯರ ಪೂಜೆ ಆಯಿತು. ಎಷ್ಟು 10 ದಿನ ಬಂತು ಪೂಜೆನೇ ಮಾಡಿದ್ದಿಲ್ಲ. ನಾ ಬಟ್ಟೆ ತರಕ್ಕೆ ಹೋದ್ನಲ್ರಿ, ಅವತ್ತನೇ ಪೂಜೆ ಮಾಡಿದ್ದು. ಸೋಮವಾರ ಮಂಗಳವಾರ ಬುಧವಾರ 7 ಬಂದೆ. ಹುಣಿ ನಿಂತಾನೆ ಪೂಜೆ ನೋಡಿ. ತಿರುಗಿ ಅಮಾವಾಸ್ಯೆ ಬಂತು ಮಂಗಳವಾರ. ಹುಣಿ ಸೋಮವಾರ ಆಗೈತೆ, ಮಂಗಳವಾರ ಅಮಾವಾಸ್ಯೆ ಐತೆ ನೋಡಿ. ಈ ಥರ ಸಿಂಪಲ್ಲಾಗಿ ರಾಯರ ಪೂಜೆ ಮಾಡೀನಿ. ರಾಯರಿಗೆ ಹಚ್ಚೋಲಿ ಕುಂಕುಮ ಹಚ್ಬಾರ್ದು, ಉದಿ ಕಡ್ಡಿ ಹಚ್ಬಾರ್ದು ಅಂತಾರೆ. ನನಗೆ ಅದೇ ಒಳ್ಳೇದು ಅನ್ಸೈತೆ ರೀ. ಹಂಗೆ ಮಾಡ್ಕೋತೇನೆ, ಮೊದಲಿಂತಾನೆ ಮಾಡ್ಕೋತ ಬಂದೀನಿ. ಅದೇ ಒಳ್ಳೇದು ಅನ್ಸೈತೆ, ಅದನ್ನೇ ಮಾಡ್ತೀನಿ. ಲೋಬಾನ್ದು ಹೋಗಿತ್ತಂದ್ರೂ ಹಾಕ್ತೀನಿ. ಬೆಂಕಿ ಆರಿತ್ತು, ಹಿಂಗಾಗಿ ಉದ್ದಿನ ಕಡ್ಡಿ ಹಚ್ಚಿ ನೋಡಿ. ಈ ಥರ ರಾಯರ ಪೂಜೆ ಮಾಡಿದೆ. 10:30ಗೆ ಕುಂತಾಗಿ 11:30 ಆಯಿತು. 1 ತಾಸು ಆಯ್ತು ನೋಡಿ. ಅಷ್ಟು ತಿಕ್ಕಿ ತೊಳೆದು ಪೂಜೆ ಮುಗಿಸ್ಬೇಕಂದ್ರೆ ನಾನು ದೇವರಿಗೆ ರಂಗೋಲಿ ಒಂದು ಪ್ಯಾಕೆಟ್ ತಂದಿದ್ದೆ ಮೊನ್ನೆ. ಅದ್ರಾಗ ಅರ್ಧ ಹರಿದು ದೇವ್ರಿಗೆ ಅಂತಲೇ ಹಾಕಿ ಎತ್ತಿಡ್ತು ನೋಡಿ. ಈಗ ಇದ್ರಾಗ ಒಂದು ಬಾಕ್ಸ್ನೇ ಹಾಕಿ ಇಟ್ಬಿಡ್ತೀನಿ. ಇದನ್ನ ಒಳಗೆ ತರೋದು ಒಳ್ಯಾಕೆ ಇದು ಮಾಡಲ್ಲ.
ದೇವರಿಗೆ ಅಂತ ಎತ್ತಿಟ್ಟಿಂದ ದೇವರಿಗೆ ನೋಡಿ ಹೊರ ಬಳಸಿದ್ರೆ ಹೊರ ಬಳಸಿಬಿಡ್ತೀನಿ. ರಾಯರ ಪೂಜೆ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ. ಊಟ ಮಾಡಬೇಕು, 11:30 ಆಗೈತೆ. ಇವತ್ತಿ ಬರೋಬ್ಬರಿ 10 ಜನ ಆಯ್ತು ನಾ ಪೂಜೆ ಮಾಡಾರ. ಬುಧವಾರ ಬಂದೆ, ಬುಧವಾರ 8, 9 ಮತ್ತು ಅದಕ್ಕಿಂತ ಮೊದಲು 1, 2, 3 ದಿನ ಬಿಟ್ಟು ಊರಿಗೆ ಹೋಗಿದ್ನಲ್ಲ. ಸೋಮವಾರ ಮಂಗಳವಾರ ನೋಡಿ ಇವತ್ತು 9, 11 ದಿನ ಆಯಿತು ಪೂಜೆ ಮಾಡಾರನೇ. ಅದಕ್ಕೆ ಅಂತ ಪೂಜೆ ಮಾಡ್ಕೊಂಡೆ. ನೀವು ರಾಯರ ದರ್ಶನ ಮಾಡ್ಕೊರಿ, ರಾಯರು ನಿಮಗೂ ಒಳ್ಳೇದು ಮಾಡಿ. ಈ ಪರದೆ ಸ್ವಲ್ಪ ಹೋಳು ಮಾಡಿದ್ನೆ, ಗಾಳಿಗೂ ದೀಪ ಶಾಂತ ಆಗಿಬಿಡುತ್ತೆ. ಅದಕ್ಕೆ ಅಂತ ಪರದೆ ಹಾಕಿ ನೋಡಿ. ಈ ಮಳೆಗಾಲ ದಿನಕ್ಕೆ ಮಾತ್ರ ಭಾಳ ಸಿಕ್ಕಾಪಟ್ಟೆ ಗಾಳಿ ಭಾಳ ಬೀಸುತ್ತೆ ನೋಡಿ. ನಾನು ಹೆಂಗೆ ಡೈಲಿ ಸಿಂಪಲ್ಲಾಗಿ ನೈಸ್ತಿರ ಗಂಧಕ ತಂದೀನಿ. ಗಂಧಕ ಹಚ್ಚಿದ್ರೆ ಯಾಕೋ ನನಗೆ ಸರಿ ಅನ್ನಿಸ್ಲಿಲ್ಲ. ನಾವು ಹೆಂಗೆ ಮಾಡ್ಕೋತ ಬಂದಿರ್ತೀವಿ, ನಮ್ಮ ಮನೆ ಪದ್ಧತಿ ನಾವು ಮಾಡಬೇಕು. ಇನ್ನೊಬ್ರು ಹೇಳಿದ್ ಕೇಳಕ್ಕೆ ಹೋದ್ರೆ ಈ ರೀತಿ ಆಗುತ್ತೆ ನೋಡಿ. ಬರೀ ಗಂಧಕ ಆಗಿರ್ಬೋದು, ಲವಂಗಿ ಆಗಿರ್ಬೋದು, ನಾನು ಎಲ್ಲ ಇದು ಮಾಡಿದೆ, ಯಾಕೋ ಸರಿ ಅನ್ನಿಸ್ಲಿಲ್ಲ, ಬಿಟ್ಟು ನೋಡಿ. ಊಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಫೈನಲ್ಲಾಗಿ ಊಟನೂ ಆಯಿತು. ಮತ್ತು ಇಷ್ಟು ಬಾಂಡೆ ಅದು ನೋಡಿ, ಪಲ್ಯ ಅದು ಬಳದಿಟ್ಟೆ. ಮುಂಜಾನೆ ತಿಕ್ಕಿದ್ನೆಲ್ಲ ಈಗ ತಿಕ್ತೀನಿ ರೀ. ಬಟ್ಟೆ ಹೊಕ್ಕೊಂಬರಕ್ಕೆ ಹೋಗ್ಬೇಕಂತೇಳಿ ಬಟ್ಟೆ ಎಲ್ಲ ಸಾಬೂನು ಪುಡಿಯಾಗಿ ಎದ್ದು ರೆಡಿ ಮಾಡಿಟ್ಟೀನಿ. ಹಿಂದಿನ ಬಾಗಿಲ ಹಾಕ್ಕೋತೀನಿ. ಈಗ ಹೋಗ್ಬೇಕ್ರಿ ಬಟ್ಟೆ ಒಗ್ಯಾಕೆ. ಇಂದ ನೀರು ಕಮ್ಮಿ ಅದಾವೆ ರೀ, ಮತ್ತು ನೀರು ಬರ್ಲಿಕ್ಕಂದ್ರೆ ನೀರಿನ ವ್ಯವಸ್ಥೆ ನೀರು ಇಟ್ಕೋಬೇಕ್ರಿ. ಈಗ ನೋಡಿ ಎಲ್ಲ ಕ್ಲೀನ್ ಆಗೈತೆ, ಆರೈತೆ ನೋಡಿ. ಮುಂಜಾನೆ ನಾವು ಒಟ್ಟು ಕಸ ಗೂಡ್ಸಿ ಬಿಟ್ಟನಲ್ಲ, ದಡಮ್ಮರ ಮನೆಗೆ ಹೋಗ್ತೀನಿ ರೀ ಇವಾಗ ಬಟ್ಟೆ ಹೊಕ್ಕೊಂಬರಾಕ. ಈಗ ಏನಾರು ಇರ್ಲಿಕ್ಕೆ ಕೊಡ್ತಾರೆ, ನೀರು ಇರ್ಲಿಕ್ಕೆ ಏನು ಮಾಡೋದು. ನೀರು ಅದರ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗೋದು ನೀರು ಬೇಕ್ರಿ, ಜಾಕಕ್ಕೆ ಬಾಂಡೆ ತೊಳ್ಯಾಕ. ಅದಕ್ಕೆ ಹೀಗಾಗಿ ಬಟ್ಟೆ ನೆಸಕ್ಕೆ ನಿಂತಲ್ಲ. ಹಿಂಗೆ ಬಟ್ಟೆ ಸಾಬೂನು ಪುಡಿಯಾಗಿ ಎದ್ದು ಬಕೆಟ್ ಇಟ್ಟೀನಿ. ಹೋಗೊಂಬರ್ರಿ ಬಟ್ಟೆ ಹೊಕ್ಕೊಂಬಂದು ಹಾಕಿ ಅವಿಷ್ಟು ಟಿಚಿಂಗ್ ಮಾಡುವುದವು. ನೈಟಿ ಹಿಡಿವು ಟಾಪು ಹಿಡಿಯೋದವು ಹೊಲಿಬೇಕು. ಎಷ್ಟೆಷ್ಟಾಗುತ್ತೋ ಅಷ್ಟು ನೋಡೋಣ್ರಿ. ಬರ್ರಿ ಮಾಡಾಗೈತೆ ನೋಡಿ ಈ ಕಡೆಲ್ಲ ನೋಡ್ರಿ. ಹೋಗಿ ಬಟ್ಟೆನೂ ಹೊಕ್ಕೊಂಬಂದು ಹಾಕಿದೆ, ಸಜ್ಜದಾಗ ಹಾಕಿದ್ದು ನೋಡಿ. ಮನೆಯಿಂದ ಸಿಕ್ಕಾಪಟ್ಟೆ ಗಾಳಿ ಓದುತ್ತಾ. ಬಟ್ಟೆನೂ ಇದು ಕ್ಲಿಪ್ ಇಲ್ಲ ಅವಕ್ಕೆ. ಅಕ್ಕ ಸನೇಕ ಅಂದ್ಲು, ಅವಕ್ಕೆ ನಿನ್ನೆ ಅಂದ್ಲು ಅಕ್ಕ ಬಟ್ಟೆ ಓದು ಹಾಕ್ಯಾರಲ್ಲ, ಕ್ಲಿಪ್ ತರಬೇಕಿಲ್ಲ ಅಂತಂದ್ಲು. ಏನು ಮಾಡೋದಾಗಲ್ಲ ನೋಡಿ. ಎಲ್ಲನೂ ಸರ್ಚ್ ಮಾಡಿ ಮೇಂಟೈನ್ ಮಾಡ್ಬೇಕಂದ್ರೆ ಕಷ್ಟ ಐತ್ರಿ. ಒಂದಿಷ್ಟು ವಿಡಿಯೋಗಳಿಗೆ ಕಮೆಂಟ್ ಹಾಕಿದ್ರಿ, ತುಂಬ ಖುಷಿ ಆಯಿತು ಆ ಕಮೆಂಟ್ನ ನೋಡಿ. ಅದಕ್ಕೆ ಅದರ ಅಂಥ ಮಕ್ಕಳ ಪಡ್ಯಾಕ ನಾ ಪುಣ್ಯ ಮಾಡಿದ್ದೀನಿ. ಒಂದು ಕಳ್ಕೊಂಡ್ರು ದೇವ್ರು ಇನ್ನೊಂದು ಕೊಟ್ಟಿರ್ತಾನಂತಾರಲ್ಲ, ಹಂಗೆ ನಮಗೆ ದೇವ್ರು ಒಂದು ಕಿತ್ಕೊಂಡ್ರು ಒಂದು ಕೊಟ್ಟಾನಂತೇಳಿ ಹೆಮ್ಮೆ ಅಂತ ಹೇಳ್ಬೇಕು. 2 ಮಕ್ಕಳು ಅವತ್ತಿಂದ ಇವತ್ತು ರಾಯರ ಪೂಜೆ ಮಾಡಾಗ ಅದೇ ಆ ಘಟನೆ ನೆಪ್ಪಾಗಿ ಕಣ್ಣಲ್ಲಿ ನೀರು ಬಂತು. ಅದನ್ನು ಮಾತಾಡಬೇಕು ನಿಮ್ಮ ಮುಂದೆ ಅನಿಸ್ತು. ಯಾಕಂದ್ರೆ ಮಕ್ಕಳಿಗೆ ಎಲ್ಲ ಥರ ಅಂತ ನಾವು ಹೇಳ್ಕೊಡ್ಬೇಕ್ರಿ. ಇವತ್ತಿನ ವಿಡಿಯೋಕ್ರಿ ಇದು, ಇವತ್ತು ಜಸ್ಟ್ ಹಾಕಿ ವಿಡಿಯೋ ಕಮೆಂಟ್ ಬಂದವು. ನಿಮ್ಮ ಅಕ್ಕ ಲಕ್ಷಣವಾಗಿ ಇದ್ದಾರೆ ಸಿಸ್ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ರಾಧಾ ಸಿಸ್ಟರ್ ಅಂಥೇಳಿ. ನಾನು ಅವರಿಗೆ ಕಾಮಿಡಿಗೆ ಏನಂತ ಒಳ್ಳೆ ರಿಪ್ಲೈ ಕೊಟ್ಟಿನಂದ್ರೆ, ನಾವು ಲಕ್ಷಣವಾಗಿಲ್ಲ ಸಿಸ್ಟರ್, ನಮ್ಮ ಅಕ್ಕ ಅಷ್ಟೇ ಲಕ್ಷಣವಾಗಿದ್ದಾರ ಅಂತ ಒಳ್ಳೆ ರಿಪ್ಲೈ ಮಾಡೀನಿ. ಕಾಮಿಡಿ ಸಿಂಬಲ್ ಹಾಕಿ. ಅಕ್ಕ ಶ್ರಾವಣಿಗೆ ಒಮ್ಮೆ ನೋಡಬೇಕು, ನಿಮ್ಮ ಊರು ಅಡ್ರೆಸ್ಸು ಹಾಕಿ ಪ್ಲೀಸ್ ಅಕ್ಕ ಅಂತ ಕಮೆಂಟ್ ಮಾಡಿರಿ. ಶ್ರಾವಣಿ ಒಮ್ಮೆ ನೋಡಬೇಕು, ನಿಮ್ಮ ಊರು ಅಡ್ರೆಸ್ಸು ಹಾಕಿ ಅಕ್ಕ ಅಂತ. ಶ್ರಾವಣಿ ಫ್ಯಾನ್ಸೇ ಭಾಳ ಅದ ನೋಡಿ. ನನ್ನ ಯಾರು ಇಷ್ಟಪಡಲ್ಲ, ನಾನು ಯಾರು ಕೇಳೋದಿಲ್ಲ. ಶ್ರಾವಣಿಗೆ ಭಾಳ ಮಂದಿ ಪ್ರೀತಿ ಕೊಡ್ತೀರಿ, ಭಾಳ ಮಂದಿ ಕೇಳ್ತಿರ್ತೀರಿ. ತುಂಬ ಖುಷಿ ಆಗುತ್ತೆ. ನಾನು ಯಾರೋ ಕೇಳೋದು ಬೇಡ್ರಿ, ನಮ್ಮ ಮಕ್ಕಳು ಅಷ್ಟೆಲ್ಲ ಕೇಳ್ತಿರಲ್ಲ. ಶ್ರಾವಣಕ್ಕಿಂತ ಶ್ರಾವಣಿ ಭಾಳ ಇಷ್ಟಪಡ್ತೀರಿ. ಶ್ರಾವಣಿ ಫ್ಯಾನ್ಸೇ ಭಾಳ ಅದ ನೋಡಿ. ಆಯ್ತು ಸಿಸ್ಟರ್, ಹೇಗಿದ್ದೀರಾ? ಆರಾಮಾಯ್ತಾ? ಆರಾಮಾಗಿದೆ ಸಿಸ್ಟರ್, ಇವಾಗ ಆರಾಮಾಗಿದೆ. ಬೆವ್ರು ನೋಡಿ ಹೆಂಗೆ ಬರ್ತೈತೆ. ಬೆವ್ರು ಬಂತಂದ್ರೆ ಖಂಡಿತ ಆರಾಮಾಗುತ್ತೆ. ಇನ್ನೊಂದು ಒಬ್ಬರು ಕಮೆಂಟ್ ಹಾಕ್ಯಾರ, ಸರಸು ಸಿಸ್ಟರ್ ಅಂತೇಳಿ, ನಿಮ್ಮದು ನಾರ್ಮಲ್ ಸಿಜರಿಂಗ್ ಡಿಲೆವರಿ ಹೇಳ್ರಿ ಅಂತ ಕಮೆಂಟ್ ಮಾಡಿರಿ. ನಿಮ್ಮದು ನಾರ್ಮಲ್ ಸಿಜರ್ ಅಂತ ಕೇಳಿರಿ. ನಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಶ್ರಾವಣಿದು ಸಿಜರಿಂಗ್ ಆಗೈತೆ ರೀ, ಶ್ರಾವಣ್ ನಾರ್ಮಲ್ ಆಗೈತೆ ನೋಡಿ ಸಿಸ್ಟರ್. ಮತ್ತು ರೇಣುಕಾ ಅಮ್ಮ ಕೇಳ್ಯಾರ, ಯಾಕೆ ಶ್ರಾವಣಿಗೆ ಬೇರೆ ಶಾಲೆಗೆ ಹಚ್ಚಿ ಸಾವಿತ್ರಿ ಏನಾಯಿತು? ಇಲ್ಲಮ್ಮ, ಆಕಿದು ಸ್ಕೂಲ್ ವ್ಯಾನ್ ಬಿಡಲ್ಲ ಅಂದರು, ಹಿಂಗಾಗಿ ಬೇರೆ ಸ್ಕೂಲ್ಗೆ ಹಚ್ಚೋ ವ್ಯವಸ್ಥೆ ಮಾಡಿ ನೋಡಮ್ಮ. ಅಕ್ಕ ಮಕ್ಕಳು ಎಷ್ಟು, ಒಂದು ಹೆಣ್ಣು ಒಂದು ಗಂಡು ನೋಡಿ. ಹಾಯ್ ಸಿಸ್, ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿರಿ. ನಾನು ಸೂಪರಾಗಿದ್ದೀನಿ, ನೀವು ಹೇಗಿದ್ದೀರಾ? ರೋಹಿಣಿ ಸಿಸ್ಟರ್. ರವಿ ಅನ್ನೋರು
ಹಾಯ್ ಅಕ್ಕ ಆರಾಮಾಯ್ತಾ ಅಕ್ಕ ಆರಾಮಾಯ್ತು ನೋಡಿ. ನಿಮಗೆ ಆರಾಮಾಯ್ತಾ? ಐಡಿ ಎಲ್ಲ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲರೂ ನೋಡೋದು ಹೆಣ್ಮಕ್ಳು ನೋಡ್ತೇನೆ ವ್ಲಾಗ್ಗಳು. ಐಡಿ ಏನೋ ಗಂಡು ಮಕ್ಳ ಹೆಸರು ಇರ್ತಿರ್ತಾವೆ. ಪ್ರತಿಯೊಂದು ಕಮೆಂಟು ಓದ್ತಿರ್ತೀನಿ, ನೋಡ್ತಿರ್ತೀನಿ, ತುಂಬ ಖುಷಿ ಆಗುತ್ತೆ ನನಗೆ. ಮತ್ತು ನಾನು ಮೊನ್ನೆ ಆರಾಮಿಲ್ಲ ಅಂತ ಹೇಳಿದ್ನಲ್ಲ, ಆ ವಿಡಿಯೋಕ್ಕೆ ಬಂದಿರುವಂಥ ಕಮೆಂಟು. ಇವನ್ನ ಟಚ್ ಮಾಡ್ಬೇಕಂತ ಹುಡ್ಕೊಂಡ್ಯಾ, ಯಾಕೋ ಕರೆಂಟು ಹೋದು, ಯಾಕೋ ಮತ್ತು ಅಲ್ಲಿ ಮನುಷ್ಯ ಸುಸ್ತೇ ಹೋಗವಲ್ಲ ನೋಡಿ. ಇದರ ನೆಶ್ಶಿನಾಗ ಎದ್ದು ಬಿಡ್ತೀನಿ. 4:30ಕ್ಕೆ ಹೇಳೋದು. ಶ್ರಾವಣಿ ಸಲಾಗ ಒಂದಿನ ಅಲ್ಲ ಒಂದು ಕಾಲಲ್ಲ, ಇನ್ಮೆ ಹಂಗೆ ನೋಡಿ. ಶ್ರಾವಣಿ ಶ್ರವಣಕುಮಾರ್ ಬಂದಾರ ಸ್ಕೂಲಿಂದ ನೋಡಿ. ಶ್ರವಣ್ ಕುಮಾರ್ನು ಬಂದಾನ, ಶ್ರಾವಣಿನೂ ಬಂದಾನ. ಶ್ರಾವಣಕ್ಕ ನಿನ್ನ ಬುತ್ತಿ ಬ್ಯಾಗ್ ಅವೆಲ್ಲ ಜಾಕಿಟ್ಟು ಕೇರಿ ಇದು ಮಾಡ್ಬಾ, ಮಾರಿ ತಗೊಬಾ, ಸಾಬೂನು ಹಚ್ಚಿ ಅವು ತಗೊಬಂದ ಮಾರಿ ಬಿಚ್ಚಿಡು. ಪಲ್ಯ ಸ್ವಲ್ಪ ಕಟ್ಟೋದು. ನೀನು ಅವ್ರು ಕುಡಿಯವಂತೀರಿ ಸಾಕ್ಷಿ ನೀವು. ಓಹ್ ಇಡು. ಉಂಡಿ 9ಕ್ಕೆ ಉಂಡಿ ಉಂತಿರ ಇದೆಯಲ್ಲ, ಬಿಡ್ತಾರ ಉಣ್ಣಾಕ. ಹೌದಾ? ಮುಂಜಾನೆ ಉಂಡಿ ಮತ್ತು ಮಧ್ಯಾಹ್ನ ಉಂಡಿನ ಅದಕ್ಕೆ 2 ಬುತ್ತಿ ಕಟ್ಟಿದ್ನೆ. ಹೋಗು ಮಾರಿ ತಕೋ ಕ್ಲೀನಾಗಿ. ಅಲ್ಲ ಶ್ರವಣಕುಮಾರ್, ನಿನ್ನೆ ಒಂದು ಹೊಸ ಸೀಸ್ ಕಡ್ಡಿ ಕೊಟ್ಟಿನಿ, ಕಳ್ಕೊಂಬಂದ್ರಿ ಮತ್ತೆ ಸೀಸ್ ಕಡ್ಡಿ ಅಂತ ನೋಡಿ. ಈಗ ನಂಗೆ ಕಿರಿಕಿರಿ ಹಚ್ಬೇಡಪ್ಪ ನಮ್ಗೆ ಕಡೆ. ಬರ್ರಿ ಉಸು ಬಾಟ್ ಒಣಗ ಮೇಡ ತೊಗೊಂಬರ್ಬೇಕು. ಬಡ ಬಡ ಒಂದಿಟ್ಟು ಅನ್ನ ಸಾಂಬಾರು ಮಾಡ್ತೀನಿ ರೀ. ರೊಟ್ಟಿ ಅದಾವು, ಹೆಸ್ರು ಕಾಳನ್ನ ಅದನ್ನೇ ಮಿಕ್ಸರ್ಗೆ ಹಾಕಿ ಸಾರು ಮಾಡಿಬಿಡ್ತೀನಿ ನೋಡಿ. ಆ ಕಡೆ ನೀನು ಮಾಡಿದ್ನ ಶೇಂಗಾ ಸಾರು, ಮತ್ತು ಹೆಸ್ರು ಕಾಳು ಸಾಂಬಾರು ಮಾಡ್ತೀನಿ. ಶೇಂಗಾ ಸಾಂಬಾರು ಮಾತ್ರ ಮಸ್ತ್ ಆಗುತ್ತೆ ನೋಡಿ. ನೀನು ಮಾಡಿದ್ದೆ ನಮ್ಮ ಶ್ರಾವಣ ಶೇಂಗಾ ಸಾಂಬಾರು ಅಂತ ತೊಗೊಂಡೇನು ರೀ. ಯಾಕೋ ಒಲೆಯಕ್ಕೆ ಆಗವಲ್ಲ ನೋಡಿ, ಮನುಷ್ಯನೇ ನಿಚ್ಚಳನ ಅನ್ಸವಲ್ಲ ನೋಡಿ. ಕೆಲಸದ ಒತ್ತಡ ಏನೂ ಮಾಡೋಕ್ಕಾಗಲ್ಲ. ಒಂದು ವಾರ ರೆಸ್ಟ್ ಮಾಡಿರಿ ಏನೋ ಆಗುತ್ತಾ. ಅಂಥ ಥಂಡಿ ಜ್ವರ, ಅಂಥ ಜಡ್ಡು ಒಮ್ಮೆ ಹುಟ್ಟಿ ಮಗಳ ಫಸ್ಟ್ ಟೈಮ್ ಬಂದಿದ್ದು ನೋಡಿ. ಅರ್ಧ ಶಕ್ತಿನೇ ಅಂತಾರಲ್ಲ ಹಂಗೆ ಐತಿ. ಹೊಲಿದಾದ್ರೆ ಹೊಲಿದು ಕೊಡ್ತೀನಿ ರೀ, ಅರ್ಜೆಂಟ್ ಮಾಡಿದ್ರೆ ಆಗಲ್ಲ ಅಂತ ಹೇಳ್ತೀನಿ ರೀ. ಏನು ಮಾಡೋದು ಹೇಳ್ರಿ, ಜಲಮ ಮಾಡಬೇಕು ಅಂತೈತಿ, ಮಾಡೋಕ್ಕೂ ಸೊಗಸಾಗವಲ್ದು. ಬಟ್ಟೆ ಕಿತ್ತಾಡೋದು ಹೋಗೋದು ನೋಡಿ. ಈಗ ಶ್ರಾವಣಿಗೆ 11 ಬುಕ್ ಬೇಕಂತ್ರಿ. ಈಗ ಅವರಷ್ಟು ಬುತ್ತಿ ಡಬ್ಬ ತಿಕ್ತೀನಿ, ಅನ್ನ ಮಾಡ್ತೀನಿ, ಸಾರು ಮಾಡ್ತೀನಿ, ಸಂಜೆ ದೀಪ ಹಚ್ಚೋದು ಕೆಲಸನ ಆಗುತ್ತೆ ರೀ. ಚೆಂತನೇ ಕೆಲಸನ ಆಗುತ್ತೆ. ಒಂದು ಸ್ವಲ್ಪ ಮಲ್ಕೋಬೇಕಂದ್ರೆ ಮುಕ್ಕೊಳಕ್ಕೆ ಹೋದ್ರೂ ನಿದ್ದೆ ಬರ್ತಾ, ಮತ್ತು ಹೊಲಿಯೋದವಲ್ಲ ಅದು ಐತೆ ಕೆಲಸ ಐತಲ್ಲ ಹಿಂಗೆ. ಅದಕ್ಕೆ ನಾಳೆ ಶುಕ್ರವಾರ ಮತ್ತು ಮನೆ ತೊಳೆಯು ಎಲ್ಲ ಕೆಲಸ ಇರ್ತೈತೆ. ಜಲ್ದಿ ಜಲ್ದಿ ಹಾಂ ಯಾರು ತರ್ಬೇಕಂತ ಯಾರು ಹೇಳ್ಯಾರ? ಯಾರು ಮಿಸ್ರು? ಮಿಸ್ರು ಏನು ಮಿಸ್ ಮತ್ತು ಟೀಚರ್ ಅನ್ನಲ್ಲ. ಕೊಡ್ತೀನಿ. ಏನ್ರಿ ನಮಗೆ ಅವಾಗ ಪಾಟಿ ಮ್ಯಾಗ ಬರಿತಿದ್ದೀವಿ. ಇವ್ರಿಗೆ ಹಿಂಗೆ ದೊಡ್ಡ ದೊಡ್ಡ ಬುಕ್ ಸಣ್ಣ ಬುಕ್ ಬಗೆಯಲ್ಲ ನೋಡಿ. ಈಗ ಹೆಚ್ಚಿನ ಸಾಲಿ ಕಲಿ ಮಾತಿ ಹೆಚ್ಚಿನ ಮಾತಾಡ್ರಿ. ಸಾಕು ಅನ್ನ ಐತಿ. ಬಳದು ರೊಕ್ಕ ಹಾಕಿ ಶ್ರಾವಣ ಸಾಕಾಗೈತೆಪ್ಪ ನನಗೆ. ಎದಕ್ಕೆ ಮಮ್ಮಿ ಎಲ್ಲಿ ತರ್ಲಿಲ್ಲ ರೊಕ್ಕ? ಹಂಗೆ ತೊಗೊಂಬಾ ಅಂತಿ. ಹಿಂಗೆ ಆಟ ಆಡ್ತೀವಿ, ಹೋಮ್ವರ್ಕ ಬರಿಬಿಟ್ಟು ಹಿಂಗೆ. ಮೇಡಮ್ಮರ ಏನು ಮಾಡಕತ್ತಾರ? ಮೇಡಮ್ಮರ ಬುಕ್ಕ ತೊಗೊಂಬರ್ತೀರಿ, ಕೊಳ್ಳೆ ರೊಕ್ಕ ನೋಡ್ರಿ. ಅಂಗಳ ಕಸ ಗುಡ್ಸಿದೆ, ಅವಿಷ್ಟು ಬಾಂಡೆ ತಿಕ್ಕಿದೆ, ಅವ್ರಿಗೆ ಊಟ ಗೀಟ ಮಾಡಿಸಿದೆ. ಈಗ ಹೋಮ್ವರ್ಕ ಬರ್ಸ್ಬೇಕು ರೀ. ಶ್ರಾವಣ ಇನ್ನು ಹಾಸ್ಕೊಂಡು ಸುಮ್ ಕುಂದ್ರ ಬುಕ್ಕ ಉಸು ಬುಕ್ಕ ತಗೋ, ಚೆಂದ ಇಟ್ಕೊಂಡು ಕುಂದ್ರು. ಬರ್ತೀನಿ, ಹೋಮ್ವರ್ಕ ಮಾಡಿಸ್ತೀನಿ. ಟೈಮ್ 6:30 ಆಗೈತಿ. 7 ತನಕ ಅವ್ರು ಹೋಮ್ವರ್ಕ ಮಾಡಿಸ್ತೀನಿ. ಈ ಶ್ರಾವಣ ನೀನು ಇಲ್ಲಿಗೆ ಕುಂದ್ರು, ನೀನು ಹೋಮ್ವರ್ಕ ಚೆಕ್ ಮಾಡ್ತೀನಿ. ಅಲ್ಲಿಗೆ ಹೋಗ್ಬೇಡ, ಅಟ್ಟಕ್ಕ ಮ್ಯಾಗ ಆಗ್ಬಿಡ್ತೀನಿ. ಏನು ಬರೀತೀವಿ ಆಮೇಲೆ ಗೊತ್ತಾಗಲ್ಲ. ಇನ್ನಾಗ ಇಷ್ಟು ಬುಕ್ಕ ತಂದ ನೋಡಿ. ಅಮೌಂಟು ಎಷ್ಟು ಕೊಟ್ಟ? ಇಷ್ಟು ಬುಕ್ಕಕ್ಕೆ 250 ರೂಪಾಯಿ ಹೋಗ್ಯಾವ ರೀ. ಇನ್ನೂ 50 ರೂಪಾಯಿ ಕೊಡಬೇಕು. 300 ರೂಪಾಯಿ ಆಗೈತಿ.
ಬುಕ್ಕ ನೋಡ್ಬೇಕ್ರಿ, ಚೆಕ್ ಮಾಡ್ಬೇಕು, ಹೆಸರು ಹಾಕಿ ಬರ್ತೇಡಿ ಮುದ್ದೆದಾನ ಪೇಜ್ ಎಷ್ಟಿರ್ತಾವೆ, ಇಲ್ಲಿ ಪೇಜ್ ಎಷ್ಟಿರ್ತಾವೆ ಅಂತ ನೋಡ್ಕೋತೀನಿ. ಅದ್ರ ಕ್ವಾಲಿಟಿ ಸೇಮ, ಅಲ್ಲ ಮುದ್ದೆ ತರೋದು ಇಲ್ಲಿ ತರೋದು ಕ್ವಾಲಿಟಿ ಸೇಮ. ಈಗ ಅವಿಷ್ಟು ಬಾಂಡೆ ಸಟ್ ಮಾಡಿ ಇವಿಷ್ಟು ಬಾಂಡೆ ತಿಕ್ಕೊಂಬಿಟ್ಟು ನೋಡಿ. ನಾಳೆ ಶುಕ್ರವಾರ ಮತ್ತು ಮನೆ ತೊಳಿದೈತಿ. 7 ತನಕ ಅವ್ರು ಹೋಮ್ವರ್ಕ ಮಾಡಿಸ್ತೀನಿ ರೀ. 7 ಸ್ವಲ್ಪ ಅಸಂದಿಕಾಳು ಪಲ್ಯ ಐತಿ. ಈಗ ಅಸಂದಿಕಾಳು ಪಲ್ಯ ಐತಿ, ಇದನ್ನ ರುಬ್ಬಿ ಸಾಂಬಾರು ಅನ್ನ ಮಾಡಿಬಿಡ್ತೀನಿ. ನಾ 7-8 ರೊಟ್ಟಿ ಅದಾವು. ಸಂಜೆ ಅಡಿಗೆ ಇಷ್ಟೇ ನೋಡಿ. ಇಷ್ಟು ಮಾಡ್ಕೊಂಡ್ರೆ ಅವ್ರು ಹೋಮ್ವರ್ಕ ನೋಡಂಬರಿ. ಹೋಮ್ವರ್ಕ ನೋಡೋದೊಂದು ಮೇನ್ ವಜ್ಜೆ ಐತ್ರಿ ಇವ್ರದ್ದು. ಇವರು ಎಷ್ಟು ಕಾಡ್ತಾನೆ ರೀ ಶ್ರವಣ. ಚೆಕ್ ಮಾಡಕತ್ತಾವಡಿ ಶ್ರಾವಣಿ. ಬರ್ರಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ದೇವ್ರ ಮುಂದೆ ದೀಪ ಹಚ್ಚಾಗ ಫೈನಲ್ ಆಗಿ ಉಸಿರು ಊಟ ಮಾಡಿದ್ದೀವಿ. ಶ್ರವಣ್ ಕುಮಾರ್ ಉಂಡು ಬಾಯಿ ತಕ್ಕೊಂಡಿಲ್ಲ ನೋಡಿ. ನಾ ಹೇಳೋಣ ಬಾಯಿ ತಕ್ಕೋತ ನೋಡಿ ಶ್ರವಣ್ ಕುಮಾರ. ಟೈಮು 9:30 ಆಗೈತಿ. 4:30ಕ್ಕೆ ಎದ್ದೀನಿ. ಬಲ್ಕೋಬೇಕಾದ್ರೆ ಇನ್ನೂ ಕೆಲಸ ಐತೆ ನೋಡಿ. ಇವರೆಲ್ಲ ಹೋಮ್ವರ್ಕ ಬರೆಸಿ ಅನ್ನ ಸಾಂಬಾರು ಮಾಡಿ ಊಟ ಮಾಡಿದ್ವಿ. ಹೌದಾ ಯಪ್ಪ, ನೀರು ಹೋಗ್ಯಾವು ಮುಕ್ಕೊಂಡು ಬಾ ಮಮ್ಮಿ ಅಂತಾರೆ. ನೀವು ಮುಕ್ಕೋಗಪ್ಪ. ಆ ಕಾಶಿಗೆ ಆಸೆ ಹೊಡು ಶ್ರಾವಣಿ, ಹಾಸಿಗೆ ಆಸೆ ಆಡಿ ಶ್ರಾವಣಿ. ಹಾಸಿಗೆ ಜಸ್ಟ್ ಅಡ್ಡಾಗ್ಯಾಡ್ರಿ. ಇವಾಗ ನೀರು ಬಂದಾವು. ಈ ನೀರು ಬಿಡು ಟೈಮ್ ನೋಡಿ. ನಾಳೆಗೆ ನೀರು ಬೇಕಾಗುತ್ತೆ, ತುಂಬ್ಕೋಬೇಕ್ರಿ. ಯಾವ ಹೊತ್ತಿನ ಬರ್ತಾ ಅವತ್ತಿನ ನೀರು ತುಂಬಬೇಕು. ಲೇಟ್ ಆಯ್ತು ನೋಡಿ ಇವತ್ತು ಶ್ರಾವಣಿ. ಆದಷ್ಟು 9 ಗಂಟೆಕೇ ಮಲ್ಕೊಂತೀನಿ. ಕುಂತು ಬಿಡ್ತಾಳ್ರಿ ಆಟ ಆಡ್ಕೋತ ಅವ್ನು ಕೂಡ ಹೋಮ್ವರ್ಕ ಬರೋದು. ಇವಾಗ ಇವ್ನು ಹೋಮ್ವರ್ಕ ನಾನು ಬರ್ಸ್ಬೇಕು. ಒಂದು 5 ಕುಂತೇಕಿ ಸೇರಿರಿ ನಾನು. ಮತ್ತು ಹಂಗೆ ಬಟ್ಟೆ ಕಸ್ಟಮರ್ ಒಂದು ಅಡ್ಡಿ ಕಿತ್ತಾಡೋದು ಹೋಗೋದು. ಶ್ರಾವಣಿ ಮಲ್ಕೊಂಬಿಡು. ಹೋ ಮಲ್ಕೊಂಬಿಡು. ಸಾರು ಅನ್ನ ಒಳ್ಯಾಕೆ ಇಟ್ಟೆ. ಇವು ಬೇಸರ ಆಯ್ತು ಇಲ್ಲೇ ಬಿಟ್ಟು ನೋಡಿ. ಬರ್ರಿ ನೀರು ತುಂಬೋನು. ಎಷ್ಟಾಗುತ್ತೋ ಒಂದಿಷ್ಟು ತುಂಬ್ಕೊಂಡು ಕೇರಿ ಬಂದ್ ಮಾಡಿ ನಾನು ಮಲ್ಕೋತೀನಿ ನೋಡಿ. ಟೈಮೇ ಭಾಳ ಆಗೈತೆ. ನೀರು ತುಂಬಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ ನೋಡಿ. ಒಂದು ಪುಟ್ಟಿ 1-2 ಬಾಕಿಟು ನೀರು ಸಿಕ್ಕು. ನೀರು ಹೋದು. ರೇಖಾ ಟೈಲರಿಂಗ್ ಚಾನಲ್ಕ ಲೈವ್ ಮಾಡ್ಕೋತ ಕುಂತೆ. ಅವರು ಹೋಮ್ವರ್ಕ ಬರೆದ್ರು. ಶ್ರಾವಣಿ ಕುಮಾರ್ ಮಲ್ಕೊಂಡಾರ. ಟೈಮ್ 10 ನಿಮಿಷ ಆಗೈತೆ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಒಂದಿಷ್ಟು ಕಾಮೆಂಟ್ಗಳ ಬಗ್ಗೆ ಮಾತಾಡ್ಬೇಕಂದೆ ಮಧ್ಯಾಹ್ನದಾಗ. ಅದು ಅರ್ಧಕ್ಕೆ ಸ್ಟಾಪ್ ಮಾಡಿದೆ. ಯಾಕಂದ್ರೆ ಲೈಟ್ ಹೋದವ್ರಿ ಹಂಗೆ ಏನೋ ಮಾಡ್ಕೋತ ಕುಂತೆ. ಯಾರೋ ಕಸ್ಟಮರ್ ಬಂದರು, ಅಷ್ಟೇ ಸ್ಟಾಪ್ ಆಗೈತೆ. ನಾಳೆ ವಿಡಿಯೋದಾಗ ನೆಕ್ಸ್ಟ್ ಕಮೆಂಟ್ಗಳ ಬಗ್ಗೆ ಹೇಳ್ತೀರಿ. ಶ್ರಾವಣಿ ಕುಮಾರ್ ಬಗ್ಗೆ ಯಾಕೆ ಹೆಮ್ಮೆ ಪಟ್ಟೆ, ಎಷ್ಟೆಲ್ಲ ಯಾರೆಲ್ಲ ಏನೇ ಕಮೆಂಟ್ ಹಾಕಿದ್ರು ಅಂತ ಹೇಳ್ತೀನಿ. ಯಾವ ವಿಷಯಕ್ಕೆ ಅನ್ನೋದು. ಇನ್ನೂ ಆದರೂ ಕಣ್ಣಲ್ಲಿ ನೀರು ಬರ್ತಾವ್ರಿ. ರಾಯರ್ ಮುಂದೆ ಅದೇ ನನಗೆ ಅದೇ ನೆಪ್ಪಾಗಿ ರಾಯರ್ ಪೂಜೆ ಮಾಡಾಕತ್ತಿದ್ದೆ. ಇವತ್ತು ಗುರುವಾರ ಅಲ್ಲ, ನೆಪ್ಪಾಗಿ ಕಣ್ಣಲ್ಲಿ ನೀರು ಹಾಕಿದೆ ರೀ. ಭಾಳ ಸಂಕಟ ಆಗಿಬಿಡ್ತು ನೋಡಿ. ಆ ವಿಷಯಕ್ಕೆ ನೀವು ಕೂಡ ಸಂಕಟ ಆಗ್ತೀರಿ. ನಿಮಗೂ ಕೂಡ ಗೊತ್ತೈತೆ ಹೇಳೀನಿ. ಆ ಮೂಮೆಂಟ್ ಯಾವ ತಾಯಿಯಂದರಿಗೂ ಮಕ್ಕಳು ಕಣ್ಣಲ್ಲಿ ನೋಡ್ಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ಮಕ್ಕಳಂದ್ರೆ ದೇವ್ರ ಸಮ ಅಂತಾರೆ. ದೇವರು ಏನೋ ನನ್ನ ಗೂಡ ಅದನ್ನೋ ಎಡ್ಡು ಮಕ್ಕಳು ರೂಪದಾಗ ದೇವ್ರು ನನ್ನ ಗೂಡ ಅದನ್ನೋ ಒಂದು ವಿಶ್ವಾಸ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.